ಇನ್ನೇನು ಕೆಲವೇ ಕ್ಷಣಗಳಲ್ಲಿ 6 ಜನ ನಕ್ಸಲರು ಶರಣಾಗತಿ ಆಗ್ತಿದ್ದಾರೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಬಿಟಿ ಲಲಿತಾ ಲೈಕ್ ಅವರು ನಮ್ಮ ಜೊತೆ ಇದ್ದಾರೆ. ಈ 6 ಜನ ಶರಣಾಗತಿಗೆ ಪ್ರಮುಖ ಪಾತ್ರ ಇವರು ಕೂಡ ವಹಿಸಿದ್ರು. ಇವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಇವತ್ತು ರಾಜ್ಯದ ಅತಿದೊಡ್ಡ ನಕ್ಸಲ್ ಶರಣಾಗತಿ. ಈ ಒಂದು ಶರಣಾಗತಿಯಿಂದ ಕರ್ನಾಟಕದಲ್ಲಿ ನಕ್ಸಲ್ ಮಾವೋವಾದಿ ಯುಗ ಕೂಡ ಯುಗಾಂತ್ಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾವ ರೀತಿಯ ಪ್ರಕ್ರಿಯೆಗಳು ನಡೀತಾ ಇದೆ ಮೇಡಮ್? ಒಂದು ಘನತೆ, ಆತ್ಮವಿಶ್ವಾಸ ಮನುಷ್ಯನಿಗೆ ಬಹಳ ಮುಖ್ಯ. ಅಂಥ ಒಂದು ಆತ್ಮವಿಶ್ವಾಸದಿಂದ ಇಟ್ಕೊಂಡು ಅವ್ರು ಬರ್ತಾ ಇದ್ದಾರೆ. ಸರ್ಕಾರ ಕೂಡ ತನ್ನ ಘನತೆಯನ್ನು ಉಳಿಸ್ಕೊಳ್ಳೋದಕ್ಕೆ, ತನ್ನ ರಾಜ್ಯದಲ್ಲಿ ಇಂಥ ಒಂದು ಚಟುವಟಿಕೆಗಳು ಆಗಬಾರ್ದು, ಕ್ರೌರ್ಯ, ಹಿಂಸೆ, ಬಂದೂಕಿನ ಕೆಲಸಗಳು ನಡಿಬಾರ್ದು ಅನ್ನುವಂಥ ಒಂದು ಮನಸ್ಥಿತಿಯನ್ನು ಹೊಂದಿರೋದ್ರಿಂದ ಸಿದ್ದರಾಮಯ್ಯನಂಥ ಒಬ್ಬ ಮುಖ್ಯಮಂತ್ರಿ ಇರೋದ್ರಿಂದ ಮಾತ್ರ ಇದು ಸಾಧ್ಯ ಆಗಿದೆ. ಯಾಕೆಂದರೆ ಅಲ್ಲಿದ್ದರೆ ಅವರು ಅಂಥ ಕೆಲಸಕ್ಕೆ ಕೈ ಹಾಕೋದು ಕಷ್ಟ, ಭಾಳ ಹಿಂಜರಿತಾರೆ ಎಲ್ಲ. ಯಾಕೆಂದರೆ ಅವ್ರು ಕರ್ಕೊಂಬಂದಮೇಲೆ ಅವ್ರ ಮೇಲೆ 100 ಕೇಸ್ಗಳು ಇರ್ತವೆ. ಅವ್ರನ್ನ ಯಾವ ರೀತಿಯಾಗಿ ಅದರಿಂದ ಬಿಡಿಸ್ಕೋಬೇಕು, ಹೇಗೆ ಅವರಿಗೆ ಬದುಕು ಕೊಡಬೇಕು, ಇದು ಬಹಳ ದೊಡ್ಡ ಕಷ್ಟದ ಕೆಲಸ. ಆದರೂ ಕೂಡ ಅದನ್ನು ಮಾಡೋದಕ್ಕೆ ಇವತ್ತು ಕೋಟ್ಯಾಂತರ ಜನಗಳನ್ನ ರಕ್ಷಣೆ ಮಾಡ್ತಿರುವಂಥ ಸರ್ಕಾರಕ್ಕೆ 6 ಜನಗಳ ಬದುಕನ್ನು ಸುಧಾರಣೆ ಮಾಡೋದಕ್ಕಂತ ಏನು ಕಷ್ಟ ಅಲ್ಲ. ಆದ್ದರಿಂದ ಅವ್ರು ಒಪ್ಕೊಂಡಿದ್ದಾರೆ, ಇದನ್ನು ನಾವು ಅವ್ರಿಗೆ ಬದುಕು ಕೊಡ್ತೀವಿ ಅಂತ. ಹಿಂದೆ ಏನು ಮಾತು ಕೊಟ್ಟಿದ್ರು ಅದರಲ್ಲಿ ಕೆಲವು ಪಾಲನೆ ಆಗಿದೆ, ಕೆಲವು ಆಗಿಲ್ಲ. ಆದರೆ ಅದು ಕೂಡ ನಾವು ಈ ಹೋರಾಟ ಸಮಿತಿಯವರು ಬಿಡಲ್ಲ, ಅದನ್ನು ನಾವು ಮಾಡೇ ಮಾಡ್ತೀವಿ. ಯಾಕೆಂದರೆ ನಮಗೇನು ಬೇಕು? ಶಾಂತಿ ಬೇಕು. ಈ ಸರ್ಕಾರ ಮತ್ತು ಈ ನಕ್ಸಲೈಟ್ ಇವರ ನಡುವಿನ ಒಂದು ಅಂತರ ಏನಿದೆ ಅದನ್ನು ಕಡಿಮೆ ಮಾಡಿ ಅಲ್ಲಿ ಇರುವಂಥ ಹಿಂಸೆಯನ್ನು ದೂರಗೊಳಿಸಿ ಅಹಿಂಸಾ ರೀತಿಯಲ್ಲಿ ಅವರು ಬದುಕೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋಂಥ ಬೇಡಿಕೆಯನ್ನು ನಾವು ಇಟ್ಟಿರೋದ್ರಿಂದ ಆ ಬೇಡಿಕೆ ಪೂರೈಸೋದಕ್ಕೆ ನಾವುಗಳು ಕೂಡ ಹೊಣೆಗಾರರಾಗ್ತೀವಿ. ಇದಿಷ್ಟು ಬಿಟಿ ಲಲಿತಾ ನಾಯ್ಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.